ರೆಕಾರ್ಡ್ನಲ್ಲಿ ಬರ್ದಿರೋದನ್ನೆಲ್ಲ ಅಳಿಸ್ಬೋದು, ಆದ್ರೆ ಇಲ್ಲಿ ಬರ್ದಿರೋದ್ನ ಆ ರೆಕಾರ್ಡ್ಗಳಿದ್ರೇನೆ ಸೋಮ ಅನ್ನೋ ಹೆಸರಿಗೆ ಭಯ ಬೆಲೆ ಎಲ್ಲ. ಮಾರಪ್ಪ, ನನಗೆ ಸೀಟ್ಗಳು ಬೇಕು. 4 ಕಾಲೇಜಿಂದ 25 ಸೀಟ್ ಅಂದ್ರೆ 100 ಸೀಟ್ ನಾನು ಕೊಡ್ಬೇಕು. ಅದನ್ನ ನಾನು ಬಡವರಿಗೆ ಕೊಡ್ತೀನೋ, ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ ಕೊಡ್ತೀನೋ, ಅಥವಾ ಹ್ಯಾಂಡಿಕ್ಯಾಪ್ಸ್ ಕೊಡ್ತೀನೋ, ಅದು ನಿಂಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ಸೋಮನ್ ಹೆಸರಿಗೆ ನಿನ್ನ ಪ್ರತಿಯೊಂದು ಕಾಲೇಜಲ್ಲೂ ಸೀಟ್ಗಳು ಕೊಡ್ಬೇಕು. ಕೊಡ್ತೀಯಾ? ಹಲೋ ಸರ್, ನರೇಂದ್ರ. ನೀವು ಹೇಳಿದಾಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದೀನಿ ಸರ್. ನೀನು ಕೆಲಸ ಮಾಡಿ ಮುಗಿಸಿದ್ಯಾ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಹೊಡ್ಕೋತಾ ಇದೆ ನರೇಂದ್ರ. ಫೋನ್ ಇಡು. ಸೋಮ ಗೊತ್ತು, ಹೇಳೋ. ಓ, ನಾನ್ ಫೋನ್ ಮಾಡ್ಲಿ ಅಂತ ಇಷ್ಟೊಂದೆಲ್ಲ ಆಟ ಆಡಿದ್ರಾ? ಒಂದು ಸಣ್ಣ ಆಟ ಆಡ್ದೆ ಅಷ್ಟೇ. ಬೇಡಿ ಸರ್, ಅವತ್ ನಿಮ್ಮ ಮೇಲಿನ ಗೌರವಕ್ಕೋಸ್ಕರ ಏನು ಮಾತಾಡದೆ ಸುಮ್ಮನಾದೆ. ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಅಂತ ಸೆಂಟಿಮೆಂಟ್ ಟಚ್ ಮಾಡಕ್ ಪ್ರಯತ್ನ ಮಾಡ್ತಿದ್ದೀರಾ. ಸೋಮನ್ ಹೊಡ್ತಾ ನೀವು ತಡೆಯಲ್ಲ. ಮಗನೇ, ಹೊಡ್ತಾಗಿಡ್ತಾ ಅಂತ ಫೋನ್ ಅಲ್ಲೇ ನಾವು ಆಗಾಗ್ತಿದ್ಯೋ ನಿನ್ನ. ಅಯ್ಯನ್ಗೆ ಮಾತ್ ನಿಂತ್ರೆ ಸರಿ, ಇಲ್ಲ ನಿನ್ನ ಅಯ್ಯನ್ ಜೊತೆ ನಿಮ್ಮನೆಯವ್ರನ್ನ ನಾನ್ ಬೀದಿಗೆ ಇಳಿಬೇಕಾಗತ್ತೆ. ಏನೋ ಹರ್ಕೋತಾ ಇದೆಯಲ್ಲೇ. ಈ ಸೋಮನ್ ನೋಡೋ ಆಸೆ ಇದ್ರೆ ಹೇಳೋ, ಡೈರೆಕ್ಟ್ ಆಗಿ ಬರ್ತೀನಿ. ನನ್ ರಕ್ತ ನೋಡೋ ಆಸೆ ಇದ್ರೆ ಕೇಳೋಲೇ, ಬಸತ್ ಕಳಿಸ್ತೀನಿ. ಅದನ್ ಬಿಟ್ಟು ಇಂಡೈರೆಕ್ಟ್ ಆದ ಆಟಗಳನ್ನ ನನ್ನ ಹತ್ರ ಆಡಿದ್ರೆ ನನ್ ಹಿಡಿದು ನಿನ್ ಗಂಡಸ್ತಾನ ನೀನ್ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಿದ್ಯೋ, ಅದನ್ನ ಈ ಜನ್ಮದಲ್ಲಿ ಸಾಧ್ಯವಾಗ್ದಿರೋ ಮಾಡ್ತಾನೆ ಈ ಸೋಮ. ಸೋಮ, ನಿನ್ನ ಕಾಲ ಮುಗೀತು. ಯು ಆರ್ ಫಿನಿಶ್ಡ್. ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ರಾಹು ಕಾಲ, ಗುಳಿ ಕಾಲ, ಯಮಗಂಡ ಕಾಲ ಇರುತ್ತೋ ಅಲ್ಲಿವರೆಗೂ ಸೋಮನ್ ಕಾಲ ಹಾಗೆ ಇರುತ್ತೆ. ನಾಳೆ ಬೆಳಗ್ಗೆಯಿಂದಾನೇ ನಿನ್ ಕಣ್ ಮುಂದೆ ಸೋಮನ್ ಆಟ ನಡೆಯುತ್ತೆ. ತಡೆಯೋ ತಾಕತ್ತಿದ್ರೆ, ಎದುರು ನಿಲ್ಲೋ ಗಂಡದೇ ಇದ್ರೆ, ಫೈಟ್ ಬ್ಯಾಕ್, ಫೈಟ್ ಬ್ಯಾಕ್, ಫೈಟ್ ಬ್ಯಾಕ್.